ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಿಮ್ಮ ಹೋರಾಟಗಳಿಗಿಂತ ದೇವರನ್ನ ದೊಡ್ಡವರನ್ನಾಗಿ ಮಾಡಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಕೀರ್ತನೆಗಳು 113 4-5 ವಾಕ್ಯ. ಯೆಹೋವನು ಎಲ್ಲ ಜನಾಂಗಗಳಲ್ಲಿ ಮಹೋನ್ನತನು, ಆತನ ಪ್ರಭಾವವು ಮೇಲಿನ ಲೋಕಗಳಲ್ಲಿ ಮೆರೆಯುತ್ತದೆ. ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರು? ಆತನು ಉನ್ನತ ಲೋಕದಲ್ಲಿ ಆಸನರೂಢನಾಗಿದ್ದಾನೆ. ಆಮೆನ್. ನೀವು ತೋರಿಕೆಯಲ್ಲಿ ದುಃಖಕರವಾದ ಸವಾಲುಗಳನ್ನು ಎದುರಿಸಿದಾಗ ಊಹಿಸಿರಿ. ಸುರಂಗದ ಕೊನೆಯಲ್ಲಿ ಯಾವುದೇ ಬೆಳಕಿಲ್ಲದೆ ನೀವು ಸಂಪೂರ್ಣವಾಗಿ ಹತಾಶರಾಗುವ ಪರಿಸ್ಥಿತಿಯು ಇತ್ತು. ಅಂತಹ ಕ್ಷಣಗಳಲ್ಲಿ ದೇವರು ಇದ್ದಾನೆ, ಅಚಲವಾದ ಮತ್ತು ಸದಾ ಇರುವ ಸಹಾಯ ಎಂಬ ಸಂತೈಸುವ ಸತ್ಯವನ್ನು ಹಿಡಿದಿಟ್ಟುಕೊಳ್ಳುವುದು ಅತ್ಯಗತ್ಯ. ಆಮೆನ್. ಸತ್ಯವೇದದ ದೇವರ ಅಚಲವಾದ ಆಧಾರ ಮತ್ತು ಶಕ್ತಿಯ ಅಸಂಖ್ಯಾತ ಭರವಸೆಗಳನ್ನು ನೀಡುತ್ತದೆ. ಅಂತಹ ಒಂದು ವಾಕ್ಯವು ಯೆಶಾಯ 41:10 ಕಂಡುಬರುತ್ತದೆ. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ನೀವು ಸವಾಲುಗಳನ್ನು ಎದುರಿಸಿದಾಗೆಲ್ಲ ದೇವರು ದೊಡ್ಡದಾಗಿ ಮತ್ತು ಉನ್ನತನಾಗಿ ದೇವರನ್ನ ಮಾಡಿರಿ. ಖಂಡಿತವಾಗಿಯೂ ಮತ್ತು ಸ್ಥಿರವಾಗಿ ವಿಷಯಗಳು ನಿಮ್ಮ ಪರವಾಗಿ ಬದಲಾಗುತ್ತವೆ. ನಿಮ್ಮಲ್ಲಿ ಎಷ್ಟು ಮಂದಿಗೆ ಈ ಸತ್ಯವೇದದ ವಾಕ್ಯಗಳ ಪರಿಚಯವಿದೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31-35 ವಾಕ್ಯ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ? ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ಆಮೇನ್. ಹಲ್ಲೆಲೂಯಾ. ಆತನು ನಮ್ಮನ್ನು ಮೇಲಕ್ಕೆ ಏರಿಸುತ್ತಾನೆ. ಕೀರ್ತನೆಗಳು 113 7-9 ವಾಕ್ಯ. ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಭುಗಳ ಜೊತೆಯಲ್ಲಿ, ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಳ್ಳಿರಿಸುತ್ತಾನೆ. ಬಂಜೆಯು ಮಕ್ಕಳೊಂದಿಗಳಾಗಿ ಸಂತೋಷದಿಂದ ಮನೆಯಲ್ಲಿ ವಾಸಿಸುವ ಹಾಗೆ ಮಾಡುತ್ತಾನೆ. ಯೆಹೋವನಿಗೆ ಸ್ತೋತ್ರ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ